ಜಿಲ್ಲಾ ಕಾರ್ಯದರ್ಶಿಗಳು CST ಅಂಗನವಾಡಿ ನೌಕರ ಸಂಘಟನೆಯಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಅಂಗನವಾಡಿ ನೌಕರ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಗ್ರಾಚ್ಯುಟಿಯನ್ನ ಬಿಡುಗಡೆ ಮಾಡಬೇಕು. ಮತ್ತೆ ಇವತ್ತು ಗುಜರಾತ್ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರರನ್ನ 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಮಾಡಬೇಕು. ಮತ್ತೆ ಅಲ್ಲಿವರೆಗೂ ಕೂಡ ಅದನ್ನು ಕೂಡ 6 ತಿಂಗಳ ಒಳಗೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಅಲ್ಲಿವರೆಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತ ಒಂದು ಇದನ್ನ ಹೇಳಿದ್ದಾರೆ. ಆದ್ರಿಂದ ಇವೆಲ್ಲವನ್ನು ಕೂಡ ಇವತ್ತು ಜಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ 17, 18 ಹೋರಾಟ ನಡೀತಾ ಇದೆ. ಅಹೋರಾತ್ರಿ ಮತ್ತೆ ಬೆಳಗಾಮಲ್ಲೂ ಕೂಡ ಸುಮಾರು 15ರಿಂದ 20 ಸಾವಿರ ಜನ ಅಂಗನವಾಡಿ ವರ್ಕರ್ಸು ಅಲ್ಲಿ ಹೋರಾಟದಲ್ಲಿ 17, 18 ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು. ಮತ್ತೆ ಇಲ್ಲಿ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸಭೆ ಕರೆದು ಇಲ್ಲಿರುವಂಥ ಸ್ಥಳೀಯ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ 17, 18 ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕೊಡ್ತಾರೆ, ಪ್ರತಿ ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ನಾವೆತ್ತ ಆಚೆಗೆ ಹಾಕ್ತೀವಿ ಅಂತಾರೆ. ಅಂಗನವಾಡಿ ಸಾಮಾನುಗಳನ್ನೆತ್ತ ಆಚೆ ಹಾಕ್ತೀವಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಬರ್ಸುವಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿತ್ತು 15,000 ಗ್ಯಾರಂಟಿ, 6ನೇ ಗ್ಯಾರಂಟಿ ಇವತ್ತು ರಿಲೀಸ್ ಮಾಡಬೇಕು. ಮತ್ತು ನಾವು ಗ್ರ್ಯಾಚ್ಯುಟಿ 2022 ಏಪ್ರಿಲ್ 25ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು ಗ್ರ್ಯಾಚ್ಯುಟಿಯನ್ನು ಕೊಡಬೇಕು ಅಂತ. ಆದರೆ ನಾವು 2022ರಲ್ಲೇ ಹೋರಾಟಕ್ಕೆ ಕೂತಂಥ ಸಂದರ್ಭದಲ್ಲಿ ಇವತ್ತು ಆದೇಶ ಮಾಡಿದ್ದಾರೆ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ಕೂಡ ಬಜೆಟ್ ರಿಲೀಸ್ ಮಾಡಿಲ್ಲ. 40 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2023 ಏಪ್ರಿಲ್ 1ನೇ ತಾರೀಕಿಂದ ಗ್ರ್ಯಾಚ್ಯುಟಿಯನ್ನು ಕೊಡ್ತೀವಿ ಅಂತ. ಆ ಹಣವನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಮತ್ತು ಇಲ್ಲಿ ಲೋಕಲಲ್ಲೂ ಕೂಡ ಸುಮಾರು ಸಮಸ್ಯೆಗಳಿದ್ದಾವೆ. ಇವತ್ತು ಆಹಾರ ಇರ್ಬೋದು, ಅದೆಲ್ಲ ಕೂಡ ತುಂಬ ಕೆಳಮಟ್ಟದ್ದು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಮಕ್ಕಳು ತಿನ್ನಲಾರದಂಥ ಆಹಾರ ಪದಾರ್ಥಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸರಿ ಮಾಡಬೇಕು. ಮತ್ತು 6ನೇ ಗ್ಯಾರಂಟಿಯನ್ನು ಅದು ಮಕ್ಕಳಿಗೆ 3 ದಿನ ರವೆ 3 ದಿನ ಅಕ್ಕಿ ಅಂತ ಹೇಳ್ತಿದ್ದಾರೆ. ಆ ರವೆಯಲ್ಲಿ ತುಂಬ ಹುಳ ಎಲ್ಲ ಇರುತ್ತೆ. ಆಮೇಲೆ ನಮ್ಮ ಆಹಾರ ಪದ್ಧತಿ, ನಮ್ಮ ವಲಯವಾರು, ನಮ್ಮ ಹಳ್ಳಿ ಮಟ್ಟದಲ್ಲಿ ಆ ಥರದ ಆಹಾರ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಮಕ್ಕಳ ಪೇರೆಂಟ್ಸು ಗುಲಾಮರು ತಿನ್ನಲ್ಲ, ನಮ್ಮ ಮಕ್ಕಳು ಹೊಟ್ಟೆ ನೋಡ್ತಾ ರವೆ ಅಂತೇಳಿ ಗಲಾಟೆ ಮಾಡ್ತಾರೆ. ಹಾಗಾಗಿ ಪಾಪ ಮಕ್ಕಳನ್ನ ನಾವು ಬೆಳಗ್ಗೆ 9:30ಯಿಂದ 4 ಗಂಟೆವರೆಗೂ ಕೇಂದ್ರದಲ್ಲಿ ಇಟ್ಕೋಬೇಕು ಅಂದರೆ ಅವ್ರಿಗೆ ಇಷ್ಟ ಆಗುವಂಥ ನಮ್ಮ ವಲಯವಾರು ಪದ್ಧತಿಯಲ್ಲಿ ಯಾವ ಆಹಾರ ಇದೆ ಅದು ಕೊಟ್ಟರೆ ಮಕ್ಕಳಿಗೆ ಉತ್ತಮ ಅಂತೇಳಿ ನಾವು ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಹೋರಾಟಗಳಲ್ಲಿ. ಆದ್ರೂ ಅದು ಸರ್ಕಾರ ಗಮನ ಹರಿಸಲಿಲ್ಲ. ಹಾಗಾಗಿ ಮತ್ತೆ ಈಗ ನಾವು ಇದೇನು 6ನೇ ಗ್ಯಾರಂಟಿ ಅಂತ ಹೇಳಿದ್ವಲ್ಲ, 5 ಗ್ಯಾರಂಟಿಗಳು ಈಗ ಆಲ್ರೆಡಿ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರದವರೇ ಹೇಳಿದ್ದು. ಅದು 5 ಜಾರಿಯಲ್ಲಿದೆ. 6ನೇ ಗ್ಯಾರಂಟಿ ನಮ್ಮದೇನೆ. ಅಂಗನವಾಡಿ ನೌಕರರಿಗೆ 15,000 ರೂಪಾಯಿ ನಮ್ಮ ಸರ್ಕಾರ ಬಂದರೆ, ಕೈ ಸರ್ಕಾರ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಅವರೇನೆ. ಆದರೂ ಈಗ ಸರ್ಕಾರ ರಚನೆಯಾಗಿ 2 ವರ್ಷಗಳಾಗ್ತಾ ಇದೆ. ಕಾದು ನೋಡಿದ್ವಿ, ಈವರೆಗೂ ಕೊಡಲಿಲ್ಲ. ಅದು ಈ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಬರುವ ಬಜೆಟಲ್ಲಿ ನಮಗೆ ತೆಗಿಬೇಕು ಅಂತೇಳಿ ಕೂಡ ಒಂದು 15,000 ರೂಪಾಯಿ ನೀವೇ ಹೇಳಿರೋ ಒಂದು 6ನೇ ಗ್ಯಾರಂಟಿಯನ್ನು ನಾವು ಜಾರಿ ಮಾಡಬೇಕು ಅಂತೇಳಿ ಈಗ 17-15 ಹೋರಾಟದಲ್ಲಿ ಬೇಡಿಕೆ, ಮೊದಲನೇ ಬೇಡಿಕೆ ಆಗಿರ್ತೀವಿ. ಈಗ ಚಿಕ್ಕಬಳ್ಳಾಪುರ ಸರ್ ಈಗ 11,500 ರೂಪಾಯಿ ಇದೆ. ಅದು ಅಷ್ಟನ್ನ ಕೊಡ್ತಾರೋ ಅದರಲ್ಲಿ